ಬೆಂಗಳೂರಿನಲ್ಲಿ ಎಲ್ಲಂದ್ರಲ್ಲಿ ಕಸ ಸುರಿಯೋರು ಇನ್ನು ಮುಂದೆ ಅಲರ್ಟ್ ಆಗಿರಿ. ಯಾಕಂದ್ರೆ ನೀವು ಎಷ್ಟು ಯಾಮಾರಿಸಿ ಕಸ ಸುರಿದು ಹೋಗಬಹುದು, ಆದರೆ ಜಿಬಿಎ ಮಾತ್ರ ಈಗ ಸಿಕ್ಕಾಪಟ್ಟೆ ಅಲರ್ಟ್ ಆಗಿದೆ. ಬೆಂಗಳೂರಿನಲ್ಲಿ ಎಲ್ಲಂದ್ರಲ್ಲಿ ಕಸ ಹಾಕೋರಿಗೆ ಜಿಬಿಎ ಶಾಕ್ ಕೊಟ್ಟಿದೆ. ರಸ್ತೆಯಲ್ಲಿ ಸುರಿದಂತಹ ಕಸವನ್ನ ವಾಪಸ್ ತೆಗೆದುಕೊಂಡು ಹೋಗಿ ಅವರ ಮನೆ ಬಾಗಿಲಿಗೆ ಸುರಿದಿದ್ದಾರೆ ಅಧಿಕಾರಿಗಳು. ದೇವಸ್ಥಾನ, ಪಾರ್ಕ್, ರೋಡ್ಗಳಲ್ಲಿ ಕಸ ಹಾಕಿದಂತಹ ಜನರು ಯಾರು ಅನ್ನೋದನ್ನ ಗುರುತು ಹಚ್ಚಿ ಆ ಮನೆ ಬಾಗಿಲಿಗೆ ಕಸವನ್ನ ತೆಗೆದುಕೊಂಡು ಹೋಗಿ ಹಾಕಿರುವಂತಹ ಘಟನೆ ಹೇಗೆ ಕಂಡುಹಿಡಿತಾರೆ ಅಂದ್ರೆ ಸಿಸಿಟಿವಿ ಆಧಾರದ ಮೇಲೆ, ಕೊರಿಯರ್ ಪಾರ್ಸೆಲ್ಗಳ ಅಡ್ರೆಸ್ನ ಆಧಾರದ ಮೇಲೆ ಪತ್ತೆ ಹಚ್ಚುವ ಕಾರ್ಯಾಚರಣೆಗೆ ಅಧಿಕಾರಿಗಳು ಇಳಿದಿದ್ದಾರೆ. ದಂಡ ವಿಧಿಸಿ ಮನೆ ಬಾಗಿಲಿಗೆ ಕಸವನ್ನ ಸುರಿದು ಇನ್ನು ಮುಂದೆ ಹೀಗೆ ಮಾಡಿದ್ರೆ ಮತ್ತಷ್ಟು ಫೈನ್ ಅನ್ನ ಹಾಕಿಸ್ಕೊಳ್ತೀರಿ, ಹುಷಾರ್ ಅಂತ ಎಚ್ಚರಿಸಿದ್ದಾರೆ. ಓಕೆ, ಪದೇ ಪದೇ ಕಸ ತೆಗೆದುಕೊಂಡು ಹೋಗೋ ಸಿಬ್ಬಂದಿಗಳು ಹೇಳ್ತಾರೆ, ಸೆಗ್ರಿಗೇಟ್ ಮಾಡಿ ಹಸಿ ಕಸ ಮತ್ತು ಒಣ ಕಸನ ನೀವು ಒಟ್ಟೊಟ್ಟಿಗೆ ಹಾಕಬೇಡಿ ಅಂತ. ಆಮೇಲೆ ಕೆಲವರು ಅದನ್ನೇ ಮಾಡ್ತಾರೆ. ಇನ್ನು ಕೆಲವರು ಏನಂದರೆ, ಈ ಸಿಬ್ಬಂದಿಗಳು ಬರ್ತಾರಲ್ಲ ಅವ್ರಿಗೊಂದು 50-100 ರೂಪಾಯಿ ಕೊಡಬೇಕಲ್ಲ, ಅದನ್ನು ತಪ್ಪಿಸ್ಕೊಳ್ಳೋದಕ್ಕೆ ಅವರು ಅಲ್ಲೇ ಹಾಕಲ್ಲ. ಬದಲಾಗಿ ಸಮೀಪದಲ್ಲಿ ಎಲ್ಲಿ ಕಸದ ರಾಶಿ ಇರುತ್ತೆ ಅಲ್ಲಿ ತೊಗೊಂಡೋಗಿ ಬಿಸಾಕ್ಬಿಟ್ಟು ಬಂದುಬಿಡ್ತಾರೆ. ಅವರು ಇಲ್ಲಿವರೆಗೂ ಇದನ್ನು ಮಾಡ್ಕೊಂಬಂದಿದ್ರು, ಇನ್ನು ಮುಂದೆ ಇದನ್ನು ಮಾಡೋಕ್ಕಾಗಲ್ಲ. ಈ ಆಟಕ್ಕೆ ಬ್ರೇಕ್ ಹಾಕೋದಕ್ಕೆ ಈಗ ಜಿಬಿಎ ಮುಂದಾಗಿದೆ. ಇದೊಂಥರ ಐಡಿಯಾ ಚೆನ್ನಾಗಿದೆ. ಎಷ್ಟು ಚೆನ್ನಾಗಿ ಇದನ್ನು ಮುಂದುವರ್ಸ್ಕೊಂಡು ಹೋಗ್ತಾರೆ ನೋಡಬೇಕು.